ಭಿನ್ನವಿಪೇ ಅಂತರ್ಯಗಳ ತಾತ ಭಿನ್ನವಿಪೇ ಅಂತರ್ಯಗಳ ಸಂಪೂರ್ಣ ನಿನಗೆ ತಾತ ನಿನಗೆ ತಾತ ಭಿನ್ನವಿಪೇ ತಾತ ನಿನ್ನ ದಯದಿ ಸಕಲ ಸಂಪನ್ನನು ನಿರತ ನಿನ್ನ ದಯದಿ ಸಕಲ ಸಕಲ ಸಂಪನ್ನಳಾನು ತಾತ ವಿಭಿನ್ನವಿತರಿಗಳ ಸಂಪೂರ್ಣ ನಿನಗೆ ತಾತ ನಿನ್ನ ಪ್ರೀತಿ ಸಕಲ ಕನ್ನಡನು ನಿರತ ಅಣ್ಣ ಬೇಟೆಗಾಗಿ ಹೋಗ ಎನ್ನುವ ವಾರ್ತೆಯನು ಅಣ್ಣ ಬೇಟೆಗಾಗಿ ಪೋಪನೆನ್ನುವ ವಾರ್ತೆಯನು ಎನ್ನುಳ್ ಅರುಹಿ ಎನ್ನುಳ್ ಅರುಗಿ ಮನದೋಳೊಂದು ಎನ್ನಿಸಿ ಬಂದಿಗೆ ಎನ್ನೋಳ್ ಅರುಗಿ ಮನದೋಳೊಂದು ಎನ್ನಿಸಿ ಬಂದಿಗೆನು ತಾತ 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 ಬಂದಿಗೆನು ಭಿನ್ನವಿಪೇ ಅಂತರ್ಯಗಳ ಸಂಪೂರ್ಣ ನಿನಗೆ ತಾತ ಭಿನ್ನವಿಪೇ ಮತ್ತೊಮ್ಮೆ ನಿಮ್ಮ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎಷ್ಟು ಪ್ರೀತಿ ನಿಮಗೆ ನಿಮ್ಮ ಮಗಳ ಮೇಲೆ. ಯಾವುದಕ್ಕೂ ಕೂಡ ಕೊರತೆ ಮಾಡಿದ್ದೇ ಇಲ್ಲ ಅಲ್ವೋ? ಇವರಿಗಾದ್ರೂ ಸ್ವಲ್ಪ ಕೊರತೆ ಮಾಡಿರಬಹುದು ಏನು? ಕೊರತೆ? ಹೌದು, ಅವರಿಗೂ ಕೊರತೆ ಕೊರತೆ ಇಲ್ಲ ಇಲ್ಲ. ಆದ್ರೆ ನಿನಗೆ ಸಿಕ್ಕಿದಷ್ಟು ಹೊರತೆ ಸಿಗುವುದಿಲ್ಲ. ಹೌದೌದು. ಯಾಕೆ ಹಾಗೆ? ಯಾಕೆ ಹಾಗೆ ಅಂದ್ರೆ ಮಗಳಲ್ವಾ, ಸಣ್ಣವಳು, ಸಣ್ಣವಳ ಮೇಲೆ ಅತೀವ ಪ್ರೀತಿ ಇರ್ತದೆ. ಅದು ಲೋಕದಲ್ಲಿ ಹಾಗೆ. ಯಾವ ಅಪ್ಪಮ್ಮ ಕೂಡ ಹೆಣ್ಣು ಮಕ್ಕಳಿಗೆ ಮಾಡಿದಷ್ಟು ಗಂಡು ಮಕ್ಕಳಿಗೆ ಮಾಡುವುದೇ ಇಲ್ಲ. ಮತ್ತು ಒಂದು ಅವಳು
ಅವಳು ಮತ್ತೆ ಇಲ್ಲಲ್ಲ ಅಂತ ಹೇಳುವುದು. ಹೆಣ್ಣು ಮಗಳ ಮೇಲೆ ಹ. ತಾಯಿಗಿಂತಲೂ ತಂದೆಗೆ ಪ್ರೀತಿ ಹೆಚ್ಚು. ಹೌದು ಹೌದು ಯಾವಾಗಲೂ ಯಾರು ಬರೆದು ಹಾಕಿದ್ನು ಗೊತ್ತಿಲ್ಲ. ಅಪ್ಪನಂತೆ ಮಗ ತಾಯಿಯಂತೆ ಮಗಳು, ನಿಜವಾಗಿ ತಪ್ಪದು. ಅಪ್ಪನಂತೆ ಮಗಳು ತಾಯಿಯಂತೆ ಮಗ ಅಂತ ಆಗಬೇಕು. ಸಮಸ್ಯೆ ಇಲ್ಲ, ಇದಕ್ಕೆ ಇಲ್ಲಲ್ಲ. ಅವಾಗವಾಗ ಒಳ್ಳೊಳ್ಳೆ ವಿಷಯ ಮಾತಾಡ್ತಾನೆ. ಹೌದಪ್ಪ. ಹೌದು ಅಪ್ಪ, ಮಗ ಈ ಹೊತ್ತಿಗೆ ನಾನು ಬರಬಾರದಿತ್ತು, ಆದ್ರೂ ಈ ಸಭೆಗೆ ನಾನು ಪ್ರವೇಶವನ್ನು ಮಾಡಿದ್ದೇನೆ. ಬಂದಾಯ್ತಲ್ಲ. ಬಂದಾಯಿತು. ಹಾ. ವಿಷಯವನ್ನು ಅರುಹದೆ ಗೊತ್ತಿಲ್ಲ, ಹೇಳು. ಕ್ಷಮಿಸಬೇಕು. ಇವತ್ತು ಬಂದಾಯ್ತು. ಹೌದು ಇವತ್ತು ಬಂದು ಆಯ್ತು. ಆಯಿತು. ಹಾ. ಕೋಪ ಮಾಡಬಾರದು ನಿನ್ನಲ್ಲಿ ನನ್ನಲ್ಲಿ. ನಾನು ಹೌದು. ಯಾವತ್ತಾದ್ರೂ ನಾನು ಕೋಪ ಮಾಡಿದ್ದೇನೆ ನಿನ್ನಲ್ಲಿ? ಹಾಗಲ್ಲ, ಏನೋ ಒಂದು ಅವಸರದ ಕಾರ್ಯದಲ್ಲಿ ಇವಳೊಂದು ಮಧ್ಯದಲ್ಲಿ ಎಂತ ಮಾತಾಡ್ತಾಳೆ ಅಂತ ಹೇಳಿ. ಒಮ್ಮೆ ಹೇಳಿ. ಅಪ್ಪ ಇಲ್ಲ ಮಗ, ಅಣ್ಣ ನಿನ್ನ ಸಮಸ್ಯೆಯನ್ನು ಕೇಳುವ ತಾಳ್ಮೆ ನನ್ನಲ್ಲಿ ಉಂಟು. ಉಂಟಲ್ಲ? ಹೌದೌದು. ಅಪ್ಪ ಅಣ್ಣ ಇದ್ರೆ ನಾನು ಹೇಳುದಿಲ್ಲ ಅದನ್ನು. ಆಯ್ತು. ಅಣ್ಣ ಕಿವಿಗೊಟ್ಟು. ತಂಗಿ ಹೇಳು. ಅವ ಕೆಲವೊಮ್ಮೆ ನನಗೆ ಬೈತಾನೆ ಅಂತ ಹೇಳಿ ಅಧಿಕ ಹಾಗೆ ಮಾಡ್ಬೇಡ, ಹೀಗೆ ಮಾಡಬೇಡ. ಅವ ಬೈಯುವುದಕ್ಕೆ ಇರುವವ. ಯಾಕೆ? ಯಾಕೆ? ತಂಗಿಯಾದಂತಹ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಣ್ಣನಿಗೆ ಅಂತ ನನಗೆ ಗೊತ್ತುಂಟು. ಹೌದೌದು. ತಂಗಿಯಂದಿರನ್ನು ಜಾಗ್ರತೆ ಮಾಡುವುದು ಅಣ್ಣಂದಿರೆ. ನಿಜ. ಮತ್ತೆ ಮತ್ತೆ ಎಲ್ಲ ಅಣ್ಣಂದಿರ ಹಾಗ ನಾವು ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು. ಬೇಕು. ಹಾ, ಎಷ್ಟು ಒಳ್ಳೆ ಮಾತು ನೋಡಿ. ಹೌದು. ಸುಮ್ಮನೆ ಹೇಳಿದ್ದಲ್ಲ. ಸುಮ್ಮನೆ ಹೇಳಿದ್ದಲ್ಲ. ಕೆಲವರು ಒಂದು ಎರಡರಲ್ಲೇ ಇಲ್ಲ. ಒಂದು ಈ ಮೂರಾದ್ರೂ ಆಗಬೇಕು ನಮ್ಮ ಹಾಗೆ. ಹೆಚ್ಚಾದ್ರೂ ತೊಂದರೆ ಇಲ್ಲ. ಹೆಚ್ಚಾದ್ರೂ ಕೆಲವರು 12, 24 ಮಾಡಿ ಏನಕ್ಕೇನು ಮಾಡ್ತಾರೆ. ನಾವೊಂದು 3 ಮಾಡದಿದ್ರೆ ಎಂತದ್ದು. ಹಾಗಲ್ಲ, ಆಗಬೇಕು ನಮ್ಮ ಮನಸ್ಸುಂಟು, ಆಗುದಿಲ್ಲ ಅಲ್ಲ. ಆಗುವ ಹಾಗೆ ಮಾಡಿಕೊಳ್ಳಬೇಕಲ್ಲ. ಒಂದಾಗುವಾಗಲೇ ಅಂತ ಹೇಳಿದ್ರೆ ಎಂತದ್ದು. ಹಾಗಲ್ಲ, ಅಲ್ಲಿ 12 ಮಾಡಿಕೊಳ್ಳುವವರಲ್ಲಿ ಒಳ್ಳೆ ಬುದ್ಧಿ ಇರದಿದ್ರೆ ಇಲ್ಲಿ 3 ಆಗಿಯೇ ಒಳ್ಳೇದಂತ ಅನ್ನಿಸ್ತದೆ. ಸರಿ. ಒಳ್ಳೆ ಬುದ್ಧಿ ಇರುವ 3 ಮಕ್ಕಳು ಹುಟ್ಟಿದ್ರೆ ಸಾಕಾಗುತ್ತದೆ. ನನ್ನ ಅಪ್ಪನಿಗೆ ಹಾಗೆ 3 ಮಕ್ಕಳನ್ನು ಪಡೆದಿದ್ದೇವೆ ಎನ್ನುವಂತಹ ಸಾರ್ಥಕತೆಯ ಜೀವನ ಅವರಲ್ಲುಂಟು. ಮತ್ತೆ ಕಾಗೆಗಳು 100 ಇದ್ದರೆ ಕೋಗಿಲೆ 1 ಸಾಲದೆ. ಕುಲವಂತನಾದ ಒಬ್ಬ ಮಗ ಸಾಲದೆ ಬೇಡದ್ದು ಮಾಡುವ 100 ಇದ್ದೇನು ಪ್ರಯೋಜನ. ಹೌದಲ್ಲ? ಹಾಗಾಗಿ ಅಪ್ಪ, ಏನು ಮಗ, ಇವತ್ತು ನೋಡಿ ಎಲ್ಲ ಪಡೆಯವರು ಬಂದಿದ್ದಾರೆ. ನಮ್ಮವರೇ. ಒಂದು ಪಡೆ ಅಲ್ಲ, ಒಂದು 3-4 ಪಡೆ ಬಂದಿದೆ. ಕಿರಾತ ಪಡೆ, ರೈತರು ಇವರೆಲ್ಲ ಬಂದು ನಿಮ್ಮಲ್ಲಿ ದೂರ ನಿಂತಿದ್ದಾರೆ. ಆದ್ರೆ ಒಂದು ವಿಚಾರ, ಈ ಪ್ರಜೆಗಳಿಗೆ ಕಷ್ಟ ಬಂದಾಗ ದೂರನ್ನು ಹೇಳಬೇಕಾದದ್ದು ರಾಜನಲ್ಲಿ. ನಿಜ. ಅವನದನ್ನು ಪರಿಹರಿಸಿಕೊಡಬೇಕು. ಹೌದು. ಈಗ ನೀವು ಹೊರಟದ್ದಿಲ್ಲ ಈಗ ಅದನ್ನು ಪರಿಹಾರ ಮಾಡುವುದಕ್ಕೆ. ನಾನು ಹೊರಟು ಇಂಥದ್ದು. ನೀವು ಕೂಡ ಬರ್ತೀರಾ? ಅಪ್ಪ ಹೊರಡುವಾಗ ನಾ ಹೇಳಿದ್ದೆ ನೀವು ಬೇಡ, ಈ ಸಲ ನನಗೊಂದು ಅವಕಾಶ ಕೊಡಿ ಅಂತ. ಹೌದಾ? ಮತ್ತೆ ಈಗ ನೀನು ಕೂಡ ಬರ್ತೀಯಾ? ನಾನೇ ಬೇಟೆಗೆ ಮುಂದಾಳುತ್ವ. ನಮ್ಮೊಟ್ಟಿಗೆ ನೀನು ಕೂಡ ಬರ್ತೀಯಾ? ಎಂತದ್ದು ನನ್ನೊಟ್ಟಿಗೆ? ಬೇಟೆಗಲ್ಲ, ಬೇಟೆಗೆ ಅಂದ್ರೆ ತಪ್ಪಿ ಹೇಳಿದ. ಈಗ ನೀವೆಲ್ಲ ಇವರೆಲ್ಲ ಬೇಟೆಗೆ ಹೊರಟದಲ್ವಾ? ಬೇಟೆಗೆ ಹೊರಟದ್ದು ಇದನ್ನು ಮಗ. ತಿಳಿದೇ ಬಂದದ್ದಪ್ಪ ನಾನು. ಶಿವ. ಹೌದು. ಅವಳಿಗೆ ಯಾರು ಹೇಳಿದ್ದು? ಎಲ್ಲ ವಿಷಯ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ತಿಳಿಯುವಷ್ಟು ಗಂಡು ಮಕ್ಕಳಿಗೆ ತಿಳಿಯುತ್ತದ? ಅದಿಲ್ಲ. ಇವಳ ಸಖಿ ಒಬ್ಬಳಿದ್ದಾಳೆ ನೋಡಿ, ಯಾವುದನ್ನೇ ನೋಡಿ. ಉದಯವಾಣಿ, ಪ್ರಜಾವಾಣಿ, ವಿಜಯವಾಣಿ, ಪ್ರಭಾವಾಣಿ ಅಲ್ವಾ? ಎಲ್ಲ ವಾಣಿ ಅಂದ್ರೆ ಹೆಣ್ಣು ಅಂತ. ಆ ವಾರ್ತೆ ಹೆಣ್ಣು ಮಕ್ಕಳಿಂದ ಬರುವಷ್ಟು ಯಾವುದಿಲ್ಲ. ಅಂದ್ರೆ ಉದಯ ಕಾಲದ ವಾಣಿ, ವಿಜಯೋತ್ಸವದ ವಾಣಿ, ಬೇರೆ ಕಲ್ಪನೆ ಬೇಡ. ಪ್ರಜೆಗಳ ವಾಣಿ ಹಾಗೆ ಹೇಳಿದ್ದು. ಇವಳ ಜೊತೆಯಲ್ಲಿ ಒಬ್ಬಾಕೆ ವಾಣಿ. ನನ್ನಲ್ಲಿ ಒಂದು ವಾಣಿ ಉಂಟು, ಅದು ಇಷ್ಟಕ್ಕೆ ಇರುವುದು. ಈ ತಾರಾವಾಣಿ ಯಾವುದು ನೋಡುವ. ಅದು ಇಷ್ಟಕ್ಕೆ ಇರುವುದು. ಲೋಕದ ಯಾರಿಗೂ ಗೊತ್ತಿಲ್ಲದ ವಿಷಯ ಅವಳಿಗೂ ಗೊತ್ತಾಗುತ್ತದೆ. ಅವಳಿಗೂ ಗೊತ್ತಾಯ್ತು. ಮತ್ತೆ ಇವಳ ಕಿವಿಗೆ ಬಿತ್ತು ಅಂತ ಲೆಕ್ಕ. ಹಾಗಾಗಿ ಅವಳ ಹತ್ರ ನನಗೆ ಹೆಚ್ಚು ವಿಶ್ವಾಸ, ಹೆಚ್ಚು ಅಂತ ಹೇಳಿ ಎಲ್ಲ ಹೇಳ್ತಾಳ. ಈಗ ಇಲ್ಲಿಯದ್ದನ್ನು ಬಂದು ಅಲ್ಲಿ ಬಿತ್ತಿದ್ಲ, ಹೇಳಿದ್ಲಲ್ಲ ಅವಳು, ಹೀಗೆ ಹೊರಡ್ತಾರಂತೆ ಬೇಟೆಗೆ ಎನ್ನುವ ಹಾಗೆ. ಹೌದು. ಎಷ್ಟೋ ಸಮಯ ಆಯ್ತು ನಾನು ಹೊರಗಡೆ ಹೋಗದೆ. ಇಲ್ಲಿ ಅರಮನೆಯಲ್ಲಿ ನೋಡಿದ್ದನ್ನೇ ನೋಡುವುದು, ತಿಂದದ್ದನ್ನೇ ತಿನ್ನುವುದು, ಅನುಭವಿಸಿದ್ದನ್ನೇ ಅನುಭವಿಸುವುದು. ಏನಾದ್ರೂ ಒಂದು ಹೊಸತನ ಅಂತ ಬೇಕಲ್ಲ. ನೋಡುವಾಗ ಗೊತ್ತಾಗುತ್ತದಲ್ಲ ಅನುಭವದ ಪಕ್ವತೆ. ಅದೇ ಇರುವಂತದ್ದು. ಹಾಗಾಗಿ ಹೊಸತನವನ್ನು ಕಾಣಬೇಕೆನ್ನುವಂತ ಉದ್ದೇಶದ ಹೇಗೂ ಬೇಟೆಗೆ ಹೊರಟಿದ್ದಾರೆ. ಇವರೆಲ್ಲ ಎಲ್ಲೆಲ್ಲಿ ಹೋಗುತ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬೇಟೆ ಕಾಡಿನಲ್ಲಿರುವವರು. ಹೌದು. ಅವರನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಅಣ್ಣನಿಗೆ ಮಾತ್ರ ಸಾಧ್ಯ ಅಲ್ಲ. ನಾನಿದ್ರೆ ಸ್ವಲ್ಪ ನಿಯಂತ್ರಣದಲ್ಲಿ ಇರ್ತಾರೆ ಅವರು. ನೀನಂತದ ನಿಯಂತ್ರಣ ಮಾಡುದು ನೋಡಿ, ಇವಳೊಂದು ಸ್ತ್ರೀ ಶಕ್ತಿಯಾಗಿ ಹೊರಡುವ ಸ್ತ್ರೀ ಶಕ್ತಿ ಬೇಕು. ನಿನ್ನ ಮಾತು ಕೇಳಿ ಅವನಿಗೆ ನಗೆ ಉಕ್ಕಿದ್ದು. ನೀನ್ ನಗೆ ಅಡಿಗೆ ಗೊತ್ತಿಲ್ಲ.
ನಿಮ್ಮನ್ನೆಲ್ಲ ನಿಯಂತ್ರಣ ಮಾಡುದು ಬೇಡವಾ? ಆ, ನಿಮ್ಗೆ ಆಯಾಸ ಆದಾಗೆಲ್ಲ ನೀರು ಕೊಡುದು ಬೇಡವಾ ನಾನು? ನಿನ್ನದ್ದು ನೀರು ಸೇವೆ ಬೇಡ, ಇವತ್ತು ಪಾನಕ ಸೇವೆ ಮಾಡು. ಅಧಿಕ ಪ್ರಸಂಗ ಇವರನ್ನೆಲ್ಲ ಕಾಡಿಗೆ ಅಪ್ಪ, ಅದಕ್ಕಿಂತಲೂ ಮಿಗಿಲಾಗಿ ವನದ ಸೌಂದರ್ಯವನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ನಾನು ಕೂಡ ಹೊರಟವಳಿದ್ದೇನೆ. ಅಣ್ಣನೊಟ್ಟಿಗೆ ನಾನು ಕೂಡ ಹೋಗುತ್ತೇನೆ. ಅಣ್ಣ ಹೇಳಣ್ಣ ನೀನು. ಈಗ ವನದ ಸೌಂದರ್ಯವನ್ನು ನೋಡುವುದಕ್ಕೆ ನೀನು ಹೊರಟದ್ದ? ಹೌದು, ಒಳ್ಳೆಯದಲ್ಲ ಅಂತ ಹೇಳಿದ್ದಲ್ಲ. ಗುಣವಾದೆಯೋ ನಮ್ಮೊಳದಿರಿಗೆ ಹಿತವಾದಡೆಯೋ ಅನವರತ ಸುಖದ್ಯೂತ ಪುರದಿ ವನಿತೆಯರ ನೊಡನಾಡಿ ದಿನ ಕಳೆಯುವುದಿರಲ್ಲ. ವನಿತೆಯರ ನೊಡನಾಡಿ ದಿನ ಕಳೆಯುವುದಿರಲ್ಲ. ಘನತರದ ಕಷ್ಟ ಒದಗುವುದು ಮಗಳೇ. ನನ್ನ ಅಣ್ಣನನ್ನು ಕೆಲವೊಮ್ಮೆ ನಂಬಲಿಕ್ಕಾಗುದಿಲ್ಲ. ಅವ ಅಲ್ಲಿ ಎಂತದೋ ಇನ್ನೊಂದು ಕಾರ್ಯಕ್ರಮ ಉಂಟಂತ ಹೇಳಿ ಇವರನ್ನ ಅಲ್ಲಿಯೇ ಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋದ್ರೆ ನಾಲ್ಕು ಕಡೆ ಒಪ್ಪಿಕೊಳ್ತಾರೆ. ನನ್ನನ್ನು ಸಿಕ್ಕಿ ಹಾಕುವುದು ಬೇಡ. ನಾಲ್ಕು ಕಡೆ ಒಪ್ಪಿಕೊಳ್ತಿ ಕೆಲವೊಮ್ಮೆ. ಹಾಗೆ ಹೇಳುದಿಲ್ಲ, ಮತ್ತೆ ಹೇಳ್ತೀನಿ. ನಮಗೆ ಪ್ರಜೆಗಳ ಬಗ್ಗೆ ಅಷ್ಟು ಹೊಣೆಗಾರಿಕೆ ಉಂಟು. ಹಾಗೆ ಒಪ್ಪಿದ ಕಾರ್ಯವನ್ನು ಅರ್ಧದಲ್ಲಿ ಬಿಟ್ಟು ಹೋಗುವ ನನ್ನ ಮಗನಲ್ಲ, ಅದನ್ನು ಪೂರೈಸಿಯೇ ಹೋಗುವುದು. ಇಲ್ಲದ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ನಮಗೆ ಕೈ ಕೊಡುವ ಅಭ್ಯಾಸ ಇಲ್ಲ. ಹೌದಾ ಮಗಳೇ? ಅಪ್ಪ, ಕಾಡನ್ನು ನೋಡಬೇಕು, ವನವಿಹಾರ ಮಾಡಬೇಕು ಎನ್ನುವ ಮಾತನ್ನು ಹೇಳ್ತಾ ಇದ್ದಿ. ಹೌದು, ಬೇಡ ಅಂತ ನಾ ಹೇಳುವುದಿಲ್ಲ. ಆದ್ರೆ ಹೋಗಬೇಕಾದ್ದು ಕಾಡಿಗೆ. ಎಂಥದ್ದು ಕಾಡು ಅಂತ ಹೇಳಿದ್ರೆ? ಕಾಡು ಅಂತ ಹೇಳಿದ್ರೆ ಕಾಡು, ಕಲ್ಲು ಮುಳ್ಳಿನ ಹಾದಿ. ಅದು ತಿಳಿದಿದ್ದೇನೆ ಅಪ್ಪ. ಅಲ್ಲಿ ಕಳ್ಳ ಕಾಕರಿದ್ದಾರೆ. ಕಳ್ಳಕಾಕರು ಯಾರಿದ್ದಾರೆ? ಅವ್ರು ನನ್ನನ್ನು ನೋಡುದಂತದ್ದು. ಕಳ್ಳಕಾಕರು ಇದ್ದಾರ ಕೇಳಿ. ನಾನು ಕಳ್ಳನು ಅಲ್ಲ, ಕಾಕನ ಅಂತ ಅಲ್ಲವೇ ಅಲ್ಲ. ಕಾಕನ ಬೇರೆ ಬೇರೆ ಮಾಡಬೇಡ, ಒಟ್ಟಿಗೆ ಹೇಳು. ಕಳ್ಳ ಕಾಕರು, ಹೌದು. ಪುಂಡು ಪೋಕರು, ಹೌದು. ಅಲ್ಲ, ಕಾಕರೆಲ್ಲ ಕಳ್ಳರಿ. ಜೋರು ಹೇಳ್ಬೇಡ್ವಿ. ಆಮೇಲೆ ಕ್ರೂರ ಮೃಗಗಳಿರ್ತಾವೆ. ಹುಲಿ, ಸಿಂಹ, ಶಾರ್ದೂಲ, ಕೆಟ್ಟ ರಕ್ಕಸರಿದ್ದಾರೆ. ಅಯ್ಯೋ ದೇವರೇ, ಅದಕ್ಕೆಲ್ಲ ಹೆದರುವವಳ ನಾನು. ಕಾಡು ಅಂತ ಹೇಳಿದ್ರೆ ನೀನು ಅರಮನೆ ಒಳಗೆ ತಿಂದು ಕುಳಿತ ಹಾಗಲ್ಲ. ಅಲ್ಲಿ ಕಷ್ಟ ಇದೆ ಅಂತ ಹೇಳಿದ್ರು ನೀನು ಹೋಗ್. ಒಳಗೆ ಇದಕ್ಕೆ ಚಿಂತೆ ನಿನಗೆ. ಕಾಣಿಲು ನಾನೀ ತನಕ ಕಾಣಿಲು ನಾನೀ ತನಕ ಉದ್ಯಾನದ ವೈಭವ ಜನಗೆ, ಉದ್ಯಾನದ ವೈಭವ ಜನಕ ಕಾಣಿಲು 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 ಜನಕ. ಹಾಯ್ 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 ಉದ್ಯಾನದ ವೈಭವ ಜನಕ, ಉದ್ಯಾನದ ವೈಭವ ಜನಕ ನಾನಾ ಸುಮ ಫಲದಾನಂದಗಳ ನವೀನ, ನಾನಾ ಸುಮ ಫಲದಾನಂದಗಳ ನವೀನ ಪಕ್ಷಿ ಕುಲವೇನೋ ದರಿಯೇನು, ನವೀನ ಪಕ್ಷಿ ಕುಲವೇನೋ ದರಿಯೇನು, ಪಕ್ಷಿ ಕುಲ ಏನೊಂದರಿಯೇನು ಜನಕ. ಫಲದಾನಗಳ ನವೀನ ಪಕ್ಷಿ ಕುಲವೇನೋ ದರಿಯೇನು, ನಾರಿಯರಿಲ್ಲರ ಸೇರಿ ನಾ ಸಾರುವೆ ದಂಡಿಗೆ ಏರಿ, ನಾರಿಯರೆಲ್ಲರ ಸೇರಿ ನಾ ಸಾರುವೆ ದಂಡಿಗೆ ಏರಿ. ದಾರಿಯಗೆ ಇವರು ವೀರನ ಗ್ರಜನಿರೆ, ಕ್ರೂರ ಖಳರ ಭಯ ಬಾರದು ಎಂದಿಗೂ. ದಾರಿಯಗೆ ಇವರು ವೀರ
ಜನಕ 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 ಅಪ್ಪ ಆಗ್ಲಿಕ್ಕಿಲ್ಲ ಇದು ಅಪ್ಪ ಯಾವ ಹೋಗು, ಒಳಗೆ ಹೋಗು. ನೀವು ಕೂತ್ಕೊಳ್ಳಿ, ಅವಳ ಅಭಿಪ್ರಾಯ. ನನಗೂ ಗೊತ್ತುಂಟು ಆಗ್ಲಿಕ್ಕಿಲ್ಲ ಅಂತ ಹೇಳಿ, ಎಂತದು? ಆದ್ರೂ ಒಂದು ಪ್ರಯತ್ನ ಮಾಡುವ ಅಂತ ಹೇಳಿ. ಎಂತದ್ದು? ಅದೇ ಹೋಗುವಂತದ್ದು. ಈಗ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನನಗೂ ಗೊತ್ತುಂಟು, ಆದ್ರೊಂದು ಪ್ರಯತ್ನ ಮಾಡಿದ್ರೆ ತಪ್ಪಿಲ್ಲಲ್ಲ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗುವುದೆಂತೂ ಜೀವನ. ಹೌದಲ್ಲ, ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ಜಾಯಮಾನ ನಮ್ಮದ್ದಲ್ಲ. ಅಬ್ಬಾ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಲ್ಲಿ ಮರ್ತ್ಯ, ಅಡಿಗಡಿಗೆ ಅಶ್ವಮೇಧದ ಅಶ್ವಮೇಧದ ಫಲ. ಇರು ಮರ್ತ್ಯಕ್ಕೆ ಯಾಕೆ ಹೋಗುವುದು? ಈಗ ಇರುವುದೇ ಮರ್ತ್ಯದಲ್ಲಿ, ಅಂದ್ರೆ ಸ್ವರ್ಗ, ನರಕ, ಭೂಮಿಯಲ್ಲಿ. ಮರ್ತ್ಯ ಎಲ್ಲ ಇಲ್ಲೇ ಇರುವುದು. ಅದೇ ಅದೇ, ಅದು ಕಾಡಿನಲ್ಲೇ ವಿಷಯ ಸರಿ. ಹೌದಲ್ಲ ಅಪ್ಪ? ಏನು ಮಗ? ಮತ್ತಿನ್ನೇನು ಅಲ್ಲ, ಈ ನಮ್ಮ ಉದ್ಯಾನವನದಲ್ಲಿ ನೀನು ಎಷ್ಟು ಗಿಡ ಬೆಳೆಸಿದ್ದಿ? ತುಂಬಾ ಬೆಳೆಸಿದ್ದೇನೆ. ತುಂಬಾ ಅಂತ ಹೇಳಿದ್ರೆ ಒಂದು ಲೆಕ್ಕಕ್ಕೆ ಸಿಗುವಷ್ಟು. ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆದೆಲ್ಲ ಸಿಗ್ಲಿಕ್ಕಿಲ್ಲ. ಒಳ್ಳೆದು ಎಷ್ಟೆಲ್ಲ ಉಂಟು. ಹೌದಾ? ಮತ್ತೆ? ಅದಕ್ಕಿಂತಲೂ ಭಿನ್ನವಾದದ್ದು ಇರುವಂತದ್ದು ಕಾಡಿನಲ್ಲಿ. ಅದು ಹೌದು. ಕಾಡಿನಲ್ಲಿ ಇಲ್ಲಿ ಕಾಣದೇ ಇರುವಂತಹ ಎಷ್ಟೋ ಗಿಡ ಮರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟು. ಸತ್ಯ ಮಗ. ಪ್ರಕೃತಿ ಪ್ರಿಯರು ನಾವು, ನಿಜ. ಪ್ರಕೃತಿಯನ್ನು ಆರಾಧಿಸುವವರು ನಾವು. ನಿಜ. ಒಂದು ಮನೆಯಲ್ಲಿ ಒಂದು ಚಂದದ ಹೂವಿನ ಗಿಡ ಇದ್ರೆ ಅದರ ಗೆಲ್ಲನ್ನಾದ್ರೂ ತಂದು ನಮ್ಮ ಉದ್ಯಾನವನದಲ್ಲಿ ನೆಡುವವಳು ನಾನು. ಗೊತ್ತುಂಟಾ? ಮತ್ತೆ ಹೌದಲ್ಲ, ಇವರು ಒಂದಾದ್ರೂ ಕೆಲಸ ಮಾಡ್ತಾರ? ನೀ ಕೆಲಸ ಕೊಟ್ಟಿಲ್ಲ, ಒಂದು ನೀರು ಹಾಕ್ತಾರ ಅವರು. ಇಲ್ಲ, ಅವರು ವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಹೌದು ಹೌದು. ಇಲ್ಲಿಲ್ಲ ಇಲ್ಲಿಲ್ಲ. ಕೆಲಸ ಪಡೆಯವರು ಇದ್ದಾರಲ್ವಾ, ಅವ್ರು ಏನು ಕೆಲಸ ಮಾಡುದಿಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು. ನಮ್ಮ ಉದ್ಯಾನವನ ನೋಡಿದ್ಯಾ? ನಮ್ಮ ಉದ್ಯಾನದಲ್ಲಿ ಒಳ್ಳೆ ಒಳ್ಳೆ ಗಿಡಕ್ಕೆ ನಾನೇ ನೀರು ಹಾಕುದು. ನೀನು ಹಾಕುವುದು ಅದು ನಿನ್ನ ಉತ್ಸಾಹ. ಉತ್ಸಾಹ. ಹಾಗಾಗಿ ಇಷ್ಟು ಮಾತ್ರವಲ್ಲ, ಒಳ್ಳೆ ಒಳ್ಳೆ ಪಕ್ಷಿ ಸಂಕುಲಗಳು ಅದೆಲ್ಲ ಇರುವಂತದ್ದು ಕಾಡಿನಲ್ಲಿ. ಹೌದು. ನಮ್ಮ ಉದ್ಯಾನದಲ್ಲಿ ಒಂದು 4-5 ಪಕ್ಷಿಗಳು ಸಿಕ್ಕಿತು ಹೌದು. ಅಲ್ವಾ? ಹಾಗಾಗಿ ಕ್ರೂರ ಮೃಗ ಅಂತ ಹೇಳಿದ್ಯಲ್ವಾ, ಮೃಗಗಳು. ಅದನ್ನು ನೋಡುವುದರಲ್ಲಿ ಒಂದು ಚಂದ ಅಂತ ಉಂಟು. ಸಿಂಹ. ಮತ್ತೆ ಸಿಂಹ ಆಗ್ಲಿ, ಹುಲಿ, ವ್ಯಾಘ್ರ ಆಗ್ಲಿ, ಹೌದು. ಮತ್ತೆ ಇನ್ನೊಂದಾಗ್ಲಿ, ಅದನ್ನೆಲ್ಲ ನೋಡಬೇಕಿದ್ರೆ ಅಡಿಗೆ ಹೋಗ್ಬೇಕು, ಬಿಟ್ರೆ ನಾಡಿಗೆ ಹೋದ್ರೆ ಆಗುತ್ತದ? ಬೇಡ. ಇಲ್ಲ. ನಮ್ಮಲ್ಲಿ ಒಬ್ಬ ಇದ್ದಾನೆ, ಹುಲಿಯಲ್ಲಿ ಮಾತಾಡುವವ. ಯಾರು? ಅವನಲ್ಲಿ ಹೇಳುವವ ಕರ್ಕೊಂಡು ಬರ್ತಾನೆ. ಕೋಟಿ. ನಮ್ಮಲ್ಲಿ ಒಬ್ಬ ಇದ್ದಾನೆ. ಹೌದಾ? ಹೌದು, ಅವ ದಾರಿಯಲ್ಲಿ ಹೋಗುವಾಗ ಹುಲಿ ತಾಗಿಕೊಂಡು ಹೋಗುದಂತೆ ಅವನಿಗೆ. ಹೌದಾ? ಹೌದು. ಹಾಗೆ ಹುಲಿ ಎದುರಿಗೆ ಬಂದ್ರೆ ನಿಲ್ಲಿಕ್ಕಿಲ್ಲವ. ಅದಿಲ್ಲ. ಇಲ್ಲ. ಆ, ಪ್ರಕೃತಿ ಸೌಂದರ್ಯವನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ನಾನು ನಮ್ಮ ಸಖಿ ವೃಂದವರನ್ನು ಸೇರಿಕೊಂಡು ದಂಡಿಗೆಯನ್ನು ಏರಿ, ಹಾಗೆ ನಡ್ಕೊಂಡೆಲ್ಲ ಹೋಗುದಿಲ್ಲ ನಾನು. ದಂಡಿಗೆಯನ್ನು ಏರಿ ನಿನ್ನದು ಪೇಟೆ ಸವಾರಿ ಅಲ್ಲ, ಇವಳು ಮದುವೆ ಮನೆಗೆ ಹೊರಟದ್ದು. ದಂಡಿಗೆ ಏರಿ ಎಂತದ್ದೇ ನಿನ್ನ ಕಾಡಿನ ಮಗಳು ದಂಡಿಗೆಯಲ್ಲಿ ಮತ್ತೆ ಹೋಗದೆ ಮತ್ತೆ ಎದ್ರೆ ಯಾವ್ದ್ರಲ್ಲಿ ಹೋಗುದಪ್ಪ? ಅಣ್ಣ ಕುದುರೆ ಏರಿಕೊಂಡು ಹೋಗುವಾಗ ನಾನೊಂದು ದಂಡಿಗೆ ಏರಿ ಹೋಗುದಲ್ವಾ? ನೀನು ದಂಡಿಗೆಯನ್ನು ಏರಿ ಹೋಗುದಲ್ಲ? ಹೌದು. ನಿನ್ನ ದಂಡಿಗೆ ಹೋಗುವುದಕ್ಕೆ ಮಾರ್ಗ ಯಾರು? ನಿನ್ನ ಅಪ್ಪ ಮಾಡಿಕೊಡ್ತಾನ? ನನ್ನಪ್ಪ ನೀವೇ ಅಲ್ವಾ? ಅದು ಒಮ್ಮೊಮ್ಮೆ ಕೋಪದಲ್ಲಿ ಬಂದು ಹೌದು ಹೋಗುದು. ಹೌದು. ನಿಮ್ಮ ಅಪ್ಪ ಅಂತ ಹೇಳಿದ್ರೆ ಅದು ಒಂದು ಸುಮ್ಮನೆ ಕೋಪ. ಅಲ್ಲ, ಮಾತಿಗೆ. ಕಾಡಿಯರ ದಾರಿ ಬೇಡವೇನೆ? ದಾರಿ ಅದು ಮಾಡ್ಕೊಳ್ತಾರೆ ಅವರು. ಅಣ್ಣ ಇದ್ದಾನೆ. ಅದಕ್ಕಿಂತಲೂ ಮಿಗಿಲಾಗಿ ಕ್ರೂರ ಮೃಗಗಳ ಹಾವಳಿ, ರಕ್ಕಸರ ಹಾವಳಿ ಅಂತ ಹೇಳಿದ್ಯಲ್ಲ. ಹೌದು. ನನ್ನ ಅಣ್ಣ ಭದ್ರಾಶ ಇರುವಾಗ ನಮಗೆಲ್ಲ ಅದೆಲ್ಲ ತೊಂದರೆ ಆಗುದಕ್ಕುಂಟ? ನೋಡಿ, ನಮ್ಮ- ಇವರೆಲ್ಲ ಇರುವಾಗ ನಮಗೆಲ್ಲ ತೊಂದರೆ ಆಗುದಕ್ಕುಂಟ? ಛೆ, ಹೇಗೆ ಒಂದು ಮನಸ್ಸು ಪರಿವರ್ತನೆ. ಅಂತದ್ದು ಹೆಣ್ಣು ಮಕ್ಕಳು ಯಾವುದರಲ್ಲಿ ಬದುಕದಿದ್ರು ನಾಲಗೆಯಲ್ಲಿ ಒಂದು ಬದುಕುತ್ತಾರೆ. ಹೌದು ಆ? ಹೌದು. ಅಣ್ಣನ ಮುಂದೆ ಹೇಗೆ ಮಾತಾಡಬೇಕು ಅಂತ ತಂಗಿಗೆ ಚೆನ್ನಾಗಿ ಗೊತ್ತುಂಟು. ಈಗ ಎಂತ ಮಾಡುವುದು ಇವಳ ಅಭಿಪ್ರಾಯಕ್ಕೆ ನೀವು ಹೇಳುವುದು? ಮಾಡುವುದೇನು? ಆ? ಈಗ ಅವಳನ್ನು ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಕುಳಿತುಕೊಳ್ತಾಳ? ಅಪ್ಪಯ್ಯ ಚಿಂತಿಸುವುದು ಬೇಡ. ಏನಲ್ಲ ಅವತ್ತು ಬೀಳ್ದನು ಮನವಿರಿಸಿರಲನು ಒನಗೆ ಕೂಡಿ ಗೋಪಿಳು ಸಂದೇಹವೇ ಎಣಿಸದಿರದಿಗೆ ಜನಕ ನಿಮ್ಮ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ತಂದೆ ತಾಯಂದಿರ ಮನಸ್ಸು ಹೆಣ್ಣು ಮಕ್ಕಳ ಮಾತಿಗೆ ಮರುಳಾಗುವುದು ಸ್ವಾಭಾವಿಕ. ಆದರೂ ನಮ್ಮ ತಂಗಿಯವಳು ಕೇವಲ ನಾಡಿನ ವೈಭವವನ್ನು ಕಂಡು ಬದುಕು ಕಟ್ಟಿಕೊಳ್ಳುವುದೇ ಜೀವನ ಅಲ್ಲ. ಈ ಜೀವನದಲ್ಲಿ ಕಾಡು ಅತಂತ್ರವಾದಾಗ ರಕ್ಷಿಸುವುದಕ್ಕೆ ಅರಸರು ಬಾಧ್ಯರು, ನಾಡು ಅತಂತ್ರವಾದಾಗ ರಕ್ಷಿಸುವಲ್ಲಿ ಋಷಿಗಳು ಯೋಗ್ಯರು ಅಂತ ಶಾಸ್ತ್ರಕಾರರ ಮತ. ಆದ್ದರಿಂದ ಕಾಡಿನ ಅಪಾರ ಅನುಭವ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕು. ಕಾಡಿಗೆ ಎಷ್ಟು ಮೌಲ್ಯ ಉಂಟು. ಆರಣ್ಯಕಗಳು ಹುಟ್ಟಿದ್ದು ಕಾಡಿನಲ್ಲಿ, ಸರ್ವ ವೇದಗಳ
ಕ್ಷೇತ್ರಗಳ ಉಗಮ ಕಾಡಿನಲ್ಲಿ ಸರ್ವ ಋಷಿಗಳ ಸ್ಥಾನ ಕಾಡು, ಸರ್ವ ಕ್ಷೇತ್ರಗಳ ಉತ್ಪನ್ನ ಕಾಡು, ಸರ್ವ ಲಿಂಗಗಳ ಆವಿರ್ಭವ ಕಾಡು, ಸರ್ವ ಔಷಧಿ ಗುಣ ಇರುವುದು ಕಾಡಿನಲ್ಲಿ, ಸರ್ವ ಔಷಧಿ ಗುಣವು ಇರುವುದು ಕಾಡಿನಲ್ಲಿ. ಆದ್ದರಿಂದ ಸಕಲ ಜೀವಕೋಟಿಗೆ ಆಧಾರ ಕಾಡು. ಆದ್ದರಿಂದಲೇ ಹೇಳಿತ್ತು ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಹಾಗೆ. ನಾಡು ಹುಟ್ಟಿದ್ದೇ ಕಾಡಿನಿಂದಲ್ವ ಅಲ್ವೇ? ಆದ್ದರಿಂದ ಈ ಕಾಡಿನಲ್ಲಿ ಇರಬಹುದಾದ ಸತ್ವ ವಿಶೇಷಗಳು, ತತ್ವ ವಿಶೇಷಗಳು, ಇದನ್ನು ತಂಗಿಗೆ ಮನನ ಮಾಡಿಕೊಡಬೇಕಾದದ್ದು ಒಬ್ಬ ಅಣ್ಣನಾಗಿ ನನ್ನ ಆದ್ಯ ಕರ್ತವ್ಯವೇ ಹೌದು. ಯೋಚನೆ ಮಾಡಬೇಡಿ ಅಪ್ಪಯ್ಯ, ಅವಳನ್ನು ನನ್ನ ರಥದಲ್ಲಿ ನಾನು ಕೂರಿಸಿಕೊಂಡು ಹೋಗುತ್ತೇನೆ ಬೇಟೆಗೆ. ಬೇಟೆಯನ್ನಾಡುತ್ತೇನೆ. ದಂಡಿಗೆ ಒಂದು ಬದಿಯಲ್ಲಿರ್ಲಿ, ಸರಿ ಇದ್ದ ಜಾಗದಲ್ಲಿ ದಂಡಿಗೆ ಇಲ್ಲದೆ ಇದ್ರೆ ನಮ್ಮ ರಥ ಅಲ್ವೇ? ಹಾಗಾದ ಕಾರಣ ಸಖಿ ಗಡನದೊಂದಿಗೆ ಅವಳು ಬರಲಿ, ನಮ್ಮವರನ್ನು ಜೊತೆ ಸೇರಿಸಿಕೊಂಡು ಶೀಘ್ರವಾಗಿ ಕಾಡಿಗೆ ಹೋಗುತ್ತೇನೆ, ಬೇಟೆಯನ್ನಾಡುತ್ತೇನೆ, ನಮ್ಮವರಿಗೆ ಬಂದಂತಹ ಸಂಕಷ್ಟವನ್ನು ದೂರೀಕರಿಸ್ತೇನೆ, ಸಕಲರಿಗೂ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವುದಕ್ಕೆ ನಾ ಸಿದ್ಧನಾಗುತ್ತೇನೆ. ಅಪ್ಪಣೆ ಕೊಡಿ. ಹೊಣೆಗಾರಿಕೆ ನಿನಗೆ ಸೇರಿದ್ದು. ಸರಿ, ತಂಗಿಯನ್ನು ಕ್ಷೇಮವಾಗಿ ಕರೆದುಕೊಂಡು ಹೋಗಿ ಕ್ಷೇಮವಾಗಿ ಕರೆತರುವಂತಹ ಹೊಣೆಗಾರಿಕೆ ನಿನ್ನದು. ಖಂಡಿತ. ಆದಷ್ಟು ಶೀಘ್ರವಾಗಿ ಹೋಗಿ ಬನ್ನಿ. ಶುಭವಾಗಲಿ. ಆಯ್ತಲ್ಲ? ಹೇಗಾಯ್ತು? ಈಗ ನಾನು ಬರ್ಬೇಕಂತ ನಿನಗೂ ಒಂದು ಮೂಲೆಯಲ್ಲಿ ಮನಸ್ಸಿತ್ತು. ತಂಗಿ, ಅಣ್ಣ ತಂಗಿಯ ಬಾಂಧವ್ಯ ಎನ್ನುವುದು ಯಾವತ್ತೂ ಬಿಟ್ಟು ಹಾಕುವಂತದ್ದಲ್ಲ. ಅಲ್ಲ, ನಾವು ಲೋಕದಲ್ಲಿ ಅದೆಷ್ಟೋ ಸಹೋದರಿಯದ ಬೆಸುಗೆಯನ್ನು ಕಂಡವರಿದ್ದೇವೆ. ಯೋಚನೆ ಮಾಡು ನೀನು. ಈ ಹೊತ್ತಿನಲ್ಲಿ ನಿನ್ನ ಅಂತರಂಗ ಏನು ಎನ್ನುವುದನ್ನು ನಾ ಚೆನ್ನಾಗಿ ಬಲ್ಲೆ. ಕಾಡಿನ ವೈಭವ ಕಾಣಬೇಕು, ವನಸುಮ ಈಕ್ಷಿಸಬೇಕು ಎನ್ನುವ ನಿನ್ನ ಆ ಸುಮದಂತ ಮನವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರೆ ಜಾಗ್ರತೆ, ಯಾವ ಸ್ವಲ್ಪ ತಾಡಿಯಲ್ಲಿ ಹೋಗ್ಲಿಕ್ಕೆ. ಯಾಕೆ? ಅವರು ಹೊರಡುವಾಗ ನೀವು ಬಂದಿದ್ದೀರಿ, ನೀವು ಹೊರಡುವಾಗ ಇವರು ಬಂದಿದ್ದೀರಿ. ಇವರು ಹೊರಡುವಾಗ ಯಾರು ಬರ್ತಾರೆ ನೋಡುವ. ಇನ್ನು ಯಾರು ಬರ್ಲಿಕ್ಕಿಲ್ಲ. ಸದ್ಯಕ್ಕೆ ಬರುವವರು ಇನ್ನು ಬರ್ತಾ ಇರಲಿ. ಕಥಾ ಕಲಾಕ್ಷೇಪ ರಾಜಸ್ಥಾನದಲ್ಲಿ ಆಗುತ್ತದೆ. ಎಲ್ಲಿ? ರಾಜಸ್ಥಾನದಲ್ಲಿ. ಯಾವ ರಾಜಸ್ಥಾನ? ಯಾರಿಗೂ ಗೊತ್ತು. ರಾಜನ ಆಸ್ಥಾನದಲ್ಲಿ. ಆದ್ರೆ ನಮ್ಮ ಕಲಾಕ್ಷೇಪ ಕಾಡಿನ ಸ್ಥಾನದಲ್ಲಿ. ಹೌದೌದು. ಸಾಗೋಣವೇ? ಒಲವು ಭುಜಗಳು ಬೇಟೆಗೆನ್ನುತ್ತ ಒಲವು ಭುಜಗಳು ಬೇಟೆಗೆನ್ನುತ್ತ ಭಗಿನಿಯ ವನಿತೆಯ ನಿಲ್ಲಿಸುತ್ತ ಧನದ ಮನದ ಧನವಿಳೆಯೋ
ಬೇಟೆ ಬಂದರಾಗ